ಪ್ರೀತಿಯ ಲೈಟ್ ಟಿವಿಯ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ ನಾನು ಬಯಸ್ತೇನೆ. ಪ್ರಿಯರೇ, ಕಾಫಿ ಕುಡಿದ್ರಾ? ಬೆಳಗಿನ ತಿಂಡಿ ಆಯ್ತಾ? ಅಥವಾ ಮಧ್ಯಾಹ್ನ ವೇಳೆ ಊಟ ಮಾಡಿದ್ರಾ? ಅಥವಾ ಸಂಜೆ ರಾತ್ರಿ ಊಟಕ್ಕೆ ಸಿದ್ಧವಾಗುತ್ತಾ ಇದ್ದೀರಾ? ಅಥವಾ ಸಾಯಂಕಾಲ ಒಳ್ಳೆಯ ಒಂದು ಕಾಫಿ ಅಥವಾ ಟೀ ಕುಡಿಲಿಕ್ಕೆ ಸಿದ್ಧವಾಗ್ತಾ ಇದ್ದೀರಾ? ಹೇಗಿದ್ದರೂ ದೇವರಿಗೆ ಮಹಿಮೆ ಆಗಲಿ. ವಿಶೇಷವಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನ ಈ ನಮ್ಮ ಲೈಟ್ ಟಿವಿಯ ಮುಂಭಾಗದಲ್ಲಿ ಕುಳಿತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡುವುದಕ್ಕೆ ನೀವು ಖರ್ಚು ಮಾಡ್ತಾ ಇದ್ದೀರಾ. ಅದೇ ನಮಗೆ ಮಹದೊಡ್ಡ ಸಂತೋಷ ಮತ್ತು ಆನಂದವಾಗಿದೆ. ಕರ್ತನ ಕೃಪೆ ನಿಮಿತ್ತ ಈ ದಿನದಲ್ಲಿ ಕೂಡ ನಿಮ್ಮೊಟ್ಟಿಗೆ ನಾವು ಸ್ವಲ್ಪ ಸಮಯ ಕಳೆಯಲು ದೇವರ ಅನುಕೂಲ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳು ನಮಗೆ ಬಹಳ ಮುಖ್ಯವಾಗಿದೆ. ಈ ನಮ್ಮ ಲೈಟ್ ಟಿವಿ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ, ಅನೇಕ ದಿನಗಳು ಅನೇಕ ಸಮಯಗಳಲ್ಲಿ ನೋಡ್ತಾ ಇದ್ದೀರಾ. ಇದರಲ್ಲಿ ಪ್ರಸಾರವಾಗುವ ಸಾಕ್ಷಿಗಳನ್ನ ಕೇಳಿದ್ದೀರಾ, ಒಳ್ಳೊಳ್ಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಅದಲ್ಲದೆ ಕೆಲವು ದೊಡ್ಡ ದೊಡ್ಡ ಸೇವಕರುಗಳು, ದೇವರ ವಾಕ್ಯ ಕೊಡುವ ಸೇವಕರುಗಳನ್ನ ನೀವೆಲ್ಲ ಅವರ ಮುಖಾಂತರ ವಚನ ಕೇಳ್ತಾ ಇದ್ದೀರಾ. ಈ ಚಾನೆಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯ ಮತ್ತು ನಿಮ್ಮ ಒಂದು ಆಲೋಚನೆ ಕೂಡ ನಮಗೆ ಬಹಳ ಅಗತ್ಯವಾಗಿದೆ. ಈ ಲೈಟ್ ಟಿವಿಯನ್ನ ನಾವು ಸಾಧಾರಣವಾಗಿ ಆರಂಭ ಮಾಡಿ ಸಾಧಾರಣವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇನ್ನು ಬರುವ ದಿನಗಳಲ್ಲಿ ಸಮಯದಲ್ಲಿ ಇದು ಇನ್ನೂ ಒಳ್ಳೆಯ ಒಂದು ಚಾನಲ್, ಒಳ್ಳೆಯ ಟಿವಿಯ ಒಂದು ಚಾನಲ್, ಒಂದು ಸ್ವಾರ್ಥಕ್ಕಿನ್ನ ಸಾರುವ ಚಾನಲ್ ಆಗಿ ಮಾಡಬೇಕಂತ ನಾವು ಬಹಳಷ್ಟು ಪ್ರಯಾಸ ಪಡ್ತಾ ಇದ್ದೇವೆ. ನಮ್ಮ ಹಿಂದೆ ನಮ್ಮ ಒಂದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಹೋದರರು, ಪ್ರಾರ್ಥನೆಯನ್ನು ಮಾಡುವಂತಹ ಸಹೋದರಿಯರು, ಯವನಸ್ಥ ಮಕ್ಕಳು ಮತ್ತು ಅನೇಕರು ಇದಕ್ಕಾಗಿ ಹೆಚ್ಚು ಪ್ರಾರ್ಥಿಸ್ತಾ ಇದ್ದಾರೆ. ಅದಲ್ಲದೆ ಈ ಚಾನಲ್ ಮೂಲಕ ವಾಕ್ಯವನ್ನ ಕೊಡ್ತಾ ಇರುವಂತಹ ದೇವ ಸೇವಕರುಗಳು ಮತ್ತು ಸೇವಕಿಯರು, ಇವರೆಲ್ಲರೂ ಒಂದು ಇದಕ್ಕಾಗಿ ಹೆಚ್ಚಿನ ಪ್ರಯಾಸವನ್ನ ಪಡುತ್ತಾ ಇದ್ದಾರೆ. ಇನ್ನೂ ಒಳ್ಳೊಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅಂತ. ಆದರೆ ನಮಗೆ ವಿಶೇಷವಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು, ಅದಲ್ಲದೆ ನಿಮ್ಮ ಆಲೋಚನೆ ನಮಗೆ ಬಹಳ ಬೇಕಾಗಿದೆ. ಅದರ ನಿಮಿತ್ತ ನೀವು ನಮಗೆ ಸಲಹೆ ಕೊಡುವುದಾದರೆ ಖಂಡಿತವಾಗಿ ನಮಗೆ ಬಹಳ ಸಂತೋಷ. ಮತ್ತು ಅದಲ್ಲದೆ ನಿಮ್ಮ ಸಲಹೆ ಮುಖಾಂತರ ನಾವು ಇನ್ನೂ ಉತ್ಕೃಷ್ಟವಾಗಿ ವಿಭಿನ್ನವಾಗಿ ಈ ಚಾನಲ್ ನಡೆಸಲು ಅನುಕೂಲವಾಗುತ್ತದೆ ಮತ್ತು ದೇವರ ನಾಮ ಮಹಿಮೆ ಹೊಂದುತ್ತದೆ. ನಮಗೆ ತಿಳಿಸುವರಾದ ನೀವು, ನಮ್ಮ ವಿಳಾಸ ಇದರಲ್ಲಿ ತೆರೆ ಮೇಲೆ ಬರುತ್ತದೆ. ನಮ್ಮ ವಿಳಾಸಕ್ಕೆ ನೀವು ಏನ್ ಮಾಡಬಹುದು, ಪತ್ರವನ್ನ ಬರೀಬಹುದು. ಅನಂತರವಾಗಿ ನಮಗೆ ಕರೆ ಮಾಡಿ ತಿಳಿಸಬಹುದು, ಅಥವಾ ನಮ್ಮ ಒಂದು ಅಂತರ್ಜಾಲ ಇಂಟರ್ನೆಟ್ ಮುಖಾಂತರ ಮೇಲ್ ಕಳಿಸ್ಕೊಡಿ ನಮಗೆ. ಇವೆಲ್ಲವನ್ನ ನಾವು ತೆಗೆದುಕೊಂಡು ನಾವು ನಿಮ್ಮ ಆಲೋಚನೆಯನ್ನ ಪಡೆದು ಮತ್ತೆ ನಾವು ನಿಮ್ಮ ಜೊತೆಗೆ ಬರ್ತಾವೆ. ನಾವು ನೀವು ಸೇರಿ ಈ ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯವನ್ನ ಈ ಭೂಮಿಯಲ್ಲಿ ಕಟ್ಟಬೇಕು. ಕಟ್ಟುವುದಕ್ಕೆ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ದೇವರ ನಾಮ ಮಹಿಮೆ ಹೊಂದುವಂತದಾಗಿದೆ. ಪ್ರಿಯ ವೀಕ್ಷಕರೇ, ಕಳೆದ ಸಮಯಗಳು ಈ ಚಾನೆಲ್ನ ನಡೆಸಿಕೊಂಡು ಬರುವ ವಿಧಾನಗಳನ್ನು ಕುರಿತು ನಿಮಗೆ ನಾನು ತಿಳಿಸಿದೆ. ಅದನ್ನ ನೋಡಿದ ಅನೇಕ ಮಕ್ಕಳು ನಮಗೆ ಕರೆ ಮಾಡಿ ನಮಗೆ ತಮ್ಮ ಪ್ರೋತ್ಸಾಹವನ್ನ ಕೊಟ್ಟು ನಮ್ಮನ್ನ ಬಲಪಡಿಸಿ ನಮ್ಗೆ ಒಳ್ಳೆ ಒಂದು ಎನ್ಕರೇಜ್ ಮಾಡಿ ನಮ್ಮನ್ನ ಒಂದು ಕ್ರಿಸ್ತನ ಸೇವೆ ಹೆಚ್ಚು ಮಾಡಲು ಸಹಾಯ ಮಾಡಿದಂತಹ ಎಲ್ಲ ಕುಟುಂಬ ಮಕ್ಕಳನ್ನ ದೇವರು ಹೇರಳವಾಗಿ ಆಶೀರ್ವದಿಸಲಿ ಮತ್ತು ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಈ ಒಂದು ಚಾನಲ್, ಈ ಒಂದು ಟಿವಿಯ ನಿರ್ವಹಣೆ ಮತ್ತು ಇದರ ಮೂಲಕ ಕ್ರಿಸ್ತನ ನಾಮ ಮಹಿಮೆಯಾಗಬೇಕು.
ಅದಲ್ಲದೆ ಇನ್ನೊಂದು ದೊಡ್ಡ ವಿಷಯ, ಎಲ್ಲ ಮಕ್ಕಳು ಒಳ್ಳೆಯ ಆತ್ಮಿಕದಲ್ಲಿ ಬೆಳೆದು ಅವರು ದೇವರಲ್ಲಿ ಬರಬೇಕು. ಅದಕ್ಕಾಗಿನೇ ನಾವು ಈ ಒಂದು ಸೇವೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಕಡೆ ಕಾಲ ನೋಡ್ತಾ ಇದ್ದೇವೆ, ಬಹಳಷ್ಟು ಜನಗಳು ಒಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮತ್ತು ಆ ವಚನಕ್ಕೆ ಕೈಗೊಳ್ಳದ ಹಾಗೆ ಒಂದು ಈ ಲೋಕದ ಪ್ರಕಾರ ಹೇಳಬೇಕಾದ್ರೆ ಒಂದು ಭಕ್ತಿಯ ವೇಷ ಹಾಕಿದವರಾಗಿ ಇವತ್ತು ಜೀವಿಸ್ತಾ ಇದ್ದಾರೆ. ಆದರೆ ಈ ಕರ್ತನ ವಚನ ಕೇಳುವ ಕರ್ತನ ಮಕ್ಕಳು ಭಕ್ತಿಯ ವೇಷವನ್ನ ಕಳಚಿಬಿಟ್ಟು ನಿಜವಾದ ಭಕ್ತಿಯನ್ನ ಧರಿಸಿಕೊಂಡವರಾಗಿ ನಾವು ಜೀವಿಸೋದಕ್ಕೆ ನಾವು ಆರಂಭಿಸಿದರೆ ಖಂಡಿತವಾಗೂ ನಮಗೆ ಅದು ಆಶೀರ್ವಾದವಾಗಿರುತ್ತದೆ. ನಾವು ತೆಗೆದುಕೊಳ್ಳ ಈ ಆಶೀರ್ವಾದ, ಈ ಕ್ರಿಸ್ತ ಜೀವಿತ ನಿನಗೆ ಅಥವಾ ನನಗೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಭವಿಷ್ಯ ಕಾಲದ ನಮ್ಮ ಕುಟುಂಬದ ಆಶೀರ್ವಾದ, ಭವಿಷ್ಯ ಕಾಲದಲ್ಲಿ ಇರುವ ನಮ್ಮ ಸಂತತಿಯವರಿಗೆ ಇದು ಮಹಾ ದೊಡ್ಡ ಆಶೀರ್ವಾದವನ್ನ ತೆರೆದುಕೊಡುವಂತಹ ಒಂದು ಜೀವನ. ಇದು ಎಲ್ಲಿ ಸಾಧ್ಯ ಅಂದ್ರೆ ಕರ್ತನ ವಾಕ್ಯದ ಮೂಲಕ ಅದು ಸಾಧ್ಯ. ಆ ಭವಿಷ್ಯ ಕಾಲ ಯಾರ ಕೈನಲ್ಲಿದೆ ಅಂದ್ರೆ ಅದು ಸ್ವಾಮಿ ಕೈನಲ್ಲಿದೆ. ಆ ಸ್ವಾಮಿಯ ಹಸ್ತಕ್ಕೆ ನಮ್ಮನ್ನ ಕೊಡಬೇಕು. ಅದು ನಮ್ಮ ಭವಿಷ್ಯ ಕಾಲವನ್ನ ಕಟ್ಟಿ ನಿಲ್ಲಿಸುವಂಥದ್ದು. ಅದಕ್ಕಾಗಿಯೇ ದೇವರ ಕೃಪೆ ಕೊಟ್ಟು ಈ ಕರ್ನಾಟಕವನ್ನ ದೇವರು ಪ್ರೀತಿಸಿ ಎಷ್ಟೋ ಸೇವಕರುಗಳು, ಕರ್ನಾಟಕದಲ್ಲಿ ಎಷ್ಟೋ ಮಿಷನರಿಗಳು ಸೇವೆಯನ್ನ ಮಾಡಿ ಹೋಗಿದ್ದಾರೆ. ಅನೇಕರು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಕರ್ನಾಟಕದ ಸೇವೆಗಾಗಿ ಅನೇಕರು ತಮ್ಮ ಆರ್ಥಿಕವಾದ ಹಣಕಾಸನ್ನ ಖರ್ಚು ಮಾಡಿದ್ದಾರೆ. ನಾವು ಈ ದಿನ ನೋಡ್ಬೋದು, ನಮ್ಮ ಕೈಗಳಿಗೆ ಬಂದ ಒಂದು ಸತ್ಯವೇದ ಪುಸ್ತಕದ ಬೆಲೆ ಎಷ್ಟಿರ್ಬೋದು. ನಾವು ನೋಡ್ತಿರುವಂತ ಟೆಲಿವಿಷನ್ ಮೂಲಕ ವಾಕ್ಯ ಕೇಳ್ತೀವಿ, ಅಥವಾ ಕರ್ನಾಟಕದಲ್ಲಿರುವ 30 ಜಿಲ್ಲೆ, ಎಷ್ಟೋ ಪಟ್ಟಣಗಳು, ಗ್ರಾಮಗಳು, ಎಷ್ಟೋ ಜಿಲ್ಲೆಗಳಲ್ಲಿ ಎಷ್ಟೋ ದೇವ ಮನುಷ್ಯರುಗಳು, ದೇವರ ಪವಿತ್ರವುಳ್ಳ ಸೇವಕರುಗಳು ಮತ್ತು ದೇವರ ಪ್ರವಾದಿಗಳು ಅವರು ನಮಗಿಂತ ಮುಂಚೆ ನಡೆದು ಹೋದವರು ಇದ್ದಾರೆ. ಅವರ ಕಣ್ಣೀರಿನ ಪ್ರಾರ್ಥನೆ ಈ ಪಟ್ಟಣಕ್ಕೆ, ಈ ಪಟ್ಟಣದ ರಕ್ಷಣೆಗೆ ಅವರು ಮಾಡಿದ ಒಂದೊಂದು ಕಾರ್ಯವನ್ನ ನಾವು ನೆನೆಸಿದಾಗ ಆ ಒಂದು ಪ್ರಾರ್ಥನಾ ಕೃಪೆ ಇವತ್ತು ನಾವು ಇಂಥ ಸೇವೆ ಮಾಡಲು, ಇವತ್ತು ಕರ್ತನನ್ನು ತಿಳ್ಕೊಳ್ಳುವಂತ ಒಂದು ಸುಲಭದ ದಾರಿಯಾಗಿ ನಾವು ಬರ್ತಾ ಇದ್ದೇವೆ. ಕರ್ತನಿಗೆ ಸ್ತೋತ್ರ. ಪ್ರಿಯರೇ, ಇವತ್ತು ದಿನಗಳ ಸೇವೆಯಲ್ಲಿ ನಾವು ಹೇಗೆ ಇದ್ದೇವೆ? ನಮ್ಮ ಕುಟುಂಬ ಹೇಗಿದೆ? ನಾವು ಹೇಗೆ ಕರ್ತನ ಕಾರ್ಯ ನಡೆಸ್ಕೊಂಡು ಬರ್ತಿದ್ದೇವೆ? ಸ್ವಲ್ಪ ಆಲೋಚನೆ ನಾವು ಮಾಡೋಣವಾ? ಯೇಸು ಸ್ವಾಮಿಯ ಕಾಲದ ಸೇವೆ ಹೇಗೆ ಇತ್ತು? ಆ ಸೇವೆ ಹೇಗೆ ಬೆಳೆದು ಬಂದಿದೆ? ಅದು ಹೇಗೆಲ್ಲ ಜನಗಳು ಸೇರಿದ್ರು, ಆ ಸಭೆಗಳನ್ನ ಕಟ್ಟಿದ್ರು, ಸೇವಾ ಮಾರ್ಗ ಯಾವ ರೀತಿ ಇದೆ ಅಂತ ಸ್ವಲ್ಪ ಸಮಯ ನಾವು ಯೋಚಿಸೋಣ. ಇಲ್ಲಿ ಒಂದು ವಚನ ಹೀಗೆ ಹೇಳ್ತೀವಿ, ನಾನು ನಿಮಗೋಸ್ಕರ ಓದ್ತೇನೆ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವಿದೆ. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಳೆಂಬ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಸುನ್ನಳು, ಇನ್ನು ಬೇರೆ ಅನೇಕರು. ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಾ ಬರುತ್ತಿದ್ದರು. ದೇವರಿಗೆ ಮಹಿಮೆ. ಪ್ರಿಯವಾದ ದೇವಚನರೇ, ಇದು ಯೇಸು ಸ್ವಾಮಿ ಕಾಲದಲ್ಲಿ ನಡೆದಂತ ಸೇವೆಯ ವಿಧಾನ. ಅನೇಕರು ಯೇಸು ಸ್ವಾಮಿಯ ಮೂಲಕ
ಗುಣ ಹೊಂದಿದವರು, ಭೂತಗಳಿಂದ ಬಿಡುಗಡೆ ಆದವರು, ವ್ಯಾಧಿಯಿಂದ ಗುಣ ಹೊಂದಿದವರು, ಹೀಗೆ ಕೆಲವೊಂದು ಸ್ತ್ರೀಯರು ಯೇಸುಸ್ವಾಮಿ ಸೇವೆಯಲ್ಲಿ ಒಂದು ಪಾಲುಗಾರರಾಗಿ ನಡೆದು ಬರ್ತಾ ಇದ್ರು. ಅಲ್ಲಿ ನೋಡ್ತೀವಿ ಅವರು ಏನು ಮಾಡ್ತಿದ್ರಂದ್ರೆ ಇವರ ಆಸ್ತಿಯನ್ನ ಮಾರಿ ಅದರಲ್ಲಿ ಬರುವಂತಹ ಹಣ ಈತನ ಸೇವೆಗೆ ಕೊಟ್ಟು ಸಹಾಯ ಮಾಡ್ತಾ ಇದ್ರು. ಇವತ್ತೊಂದು ಸೇವಾ ಸಂಸ್ಥೆ, ಒಂದು ಸೇವಾ ಕಾರ್ಯ ನಡೆಸೋದು ಅಷ್ಟು ಸುಲಭ ಅಲ್ಲ, ಅದು ಬಹಳ ಕಠಿಣ. ಒಂದು ಸಭೆ ನಡೆಸೋದು ಸುಲಭ ಅಲ್ಲ, ಒಂದು ಸಭೆಯನ್ನ ನಡೆಸ್ಕೊಂಡ್ ಬರೋದು ಕಠಿಣ. ಹೀಗೆ ಅನೇಕ ಕಠಿಣವಾದ ಕಾರ್ಯಗಳನ್ನ ಮಾಡಲು, ಅಂದ್ರೆ ದೇವರಿಗಾಗಿ ಮಾಡಲು ಕೆಲವರನ್ನ ದೇವರು ಪ್ರೇರೇಪಣೆ ಮಾಡಿ ಇವುಗಳನ್ನ ಅವರ ಕೈನಲ್ಲಿ ಕೊಟ್ಟು ಮುಂದೆ ದೇವರು ನಡೆಸ್ತಾರೆ. ಇವತ್ತು ದಿನದಲ್ಲಿ ನೀವು ರಕ್ಷಣೆ ಹೊಂದಿದವರು ಯೇಸುಸ್ವಾಮಿನ ಯಾವ ರೀತಿಯಲ್ಲಿ ಕಂಡೆರು, ಹೇಗೆ ನೀವು ರಕ್ಷಿಸಲ್ಪಟ್ಟಿದ್ದೀರಾ? ಕೆಲವರು ವ್ಯಾಧಿ ಮೂಲಕ, ಕೆಲವರು ಮಾಟ ಮಂತ್ರಗಳು, ಅಥವಾ ಇನ್ನೂ ಕೆಲವರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ದೇವರಲ್ಲಿ ನಡೆದುಕೊಂಡು ಬರ್ತಾ ಇದ್ದೀರಾ ಅನೇಕ. ಆದ್ರೆ ಇವತ್ತು ಕೆಲವು ಸಭೆಗಳು ಬಹಳ ಬಡತನ ಸಭೆಯಾಗಿದೆ. ನೀವು ಆರಾಧನೆ ಮಾಡುವ ಸ್ಥಳಗಳು ಬಹಳ ಸಣ್ಣ ಸ್ಥಳಗಳಾಗಿದ್ದಾವೆ ಮತ್ತು ಆರಾಧಿಸುವ ಕರ್ತನ ಮಕ್ಕಳು ಕೂಡ ಬಹಳ ಬಡವರಾಗಿದ್ದಾರೆ. ನಾವು ಕೆಲವು ಸಮಯ ನಮ್ಮ ಬುದ್ಧಿ ಜ್ಞಾನಕ್ಕೆ ತಕ್ಕ ಆಲೋಚನೆ ಮಾಡ್ತೀವಿ, ಆದ್ರೆ ಅದು ತಪ್ಪದು. ನಾವು ಕರ್ತನ ಆಲೋಚನೆಗೆ ಒಳಪಡಬೇಕು. ಇದನ್ನ ಬಹಳ ಅರ್ಥ ಮಾಡ್ಬೇಕು. ನಾವು ಕರ್ತನ ಆಲೋಚನೆಗೆ ನಮ್ಮ ಮೈಂಡನ್ನ, ಅಂದ್ರೆ ನಮ್ಮ ಆಲೋಚನೆ ತೆಗೆದುಕೊಂಡು ಮನುಷ್ಯನ ಜ್ಞಾನಕ್ಕೆ ಆಲೋಚಿಸಬಾರದು. ಹೀಗೆ ಅನೇಕರು ಕ್ರಿಸ್ತನ ಸೇವೆಗೆ ಸಹಾಯ ಎಷ್ಟು ಮಾಡ್ತಾ ಇದ್ದಾರೆ ಸೇವೆಗೆ ಅಂತ ಕೇಳಿದಾಗ, ಅಥವಾ ಈ ಕಾರ್ಯಕ್ರಮ ನೋಡುವ ನೀವು ಆರಾಧಿಸುವ ಸಭೆಗೆ, ನಿಮ್ಮ ಸೇವೆಗೆ ನೀವು ಎಷ್ಟು ಸಹಾಯ ಮಾಡ್ತೀರಾ ಒಮ್ಮೆ ಆಲೋಚನೆ ಮಾಡಿ. ಆಗ ಕೆಲವರು ಉತ್ತರ, ನಾನು ದುಡಿಯೋದು ಬಹಳ ಕಡಿಮೆ ಹಣ, ಇದರಲ್ಲಿ ನನ್ನ ಮನೆ ನಡೆಸೋದೇ ಕಷ್ಟ, ಮಕ್ಕಳನ್ನ ಓದಿಸೋದು ಕಷ್ಟ, ನನ್ನ ಕೆಲಸದಲ್ಲಿ ಬರುವ ಸ್ವಲ್ಪದ್ರಲ್ಲಿ ನಾನು ಎಲ್ಲಿ ದೇವರಿಗೆ ಕೊಡಲಿ, ಬಹಳ ಕಷ್ಟ. ಹಾಗೆ ಯೋಚನೆ ಮಾಡ್ತೀವಿ. ಇನ್ನು ಕೆಲವರು ನೆನೆಸ್ತಾರೆ, ಒಂದು 5 ರೂಪಾಯಿ 10 ರೂಪಾಯಿ ಸಭೆಗೆ ಕೊಟ್ಟರೆ ಸಾಕು. ಆದ್ರೆ ಒಂದು ಅಂಶ ನಾನು ಹೇಳ್ತೇನೆ, ಯಾವತ್ತೂ ದೇವರು ನಮ್ಮ ಬಳಿಯಲ್ಲಿ ತೆಗೆದುಕೊಳ್ಳಕ್ಕೆ ಇದಾನೆ ಅಂತ ಆಲೋಚನೆ ಮಾಡಬಾರದು. ಪ್ಲಸ್ ಎಲ್ಲಾ ದೇವ ಸೇವೆ ಮಾಡುವರೆಲ್ಲರೂ ಹಣವನ್ನ ಕೇಳುತ್ತಾರೆ, ಹಣಕ್ಕಾಗಿ ಮಾಡುತ್ತಾರೆ ಅನ್ನುವಂತ ಆಲೋಚನೆ ಮಾಡೋದು ಬಹಳ ದೊಡ್ಡ ತಪ್ಪು. ಇದು ಅದಲ್ಲ. ದೇವರಲ್ಲಿ ಇರುವ ಒಬ್ಬ ವಿಶ್ವಾಸಿ, ಕರ್ತನನ್ನ ಸ್ವೀಕರಿಸಿದ ಒಬ್ಬ ಮನುಷ್ಯ, ಆತನು ದೇವರ ಮಗನಾಗಿರುವಾಗ ಆತನಿಗೆ ಒಂದು ರೆಸ್ಪಾನ್ಸಿಬಲ್, ಅಂದ್ರೆ ಒಂದು ಜವಾಬ್ದಾರಿಯುಳ್ಳ ಮನುಷ್ಯ ದೇವರ ಸಭೆಗೆ ಮತ್ತು ದೇವರ ಕಾರ್ಯಕ್ಕೆ ತಾನು ಒಬ್ಬ ಪಾಲುಗಾರ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಯೋಹಾನ್ ಸುವಾರ್ತೆಯಲ್ಲಿ ಒಂದು ವಾಕ್ಯವಿದೆ, 1ನೇ ಅಧ್ಯಾಯದಲ್ಲಿ 12ನೇ ವಚನ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನು. ಹಾಗಂದ್ರೆ ಆತನು ದೇವರ ಮಗ. ದೇವರ ಮಗನು ಆಗಿರುವಾಗ, ದೇವರಿಗೆ ಒಬ್ಬ ಮಗನಾಗಿ ನೀನು ಬಂದಿರುವಾಗ, ಒಬ್ಬ ತಂದೆಗೆ ನೀನೊಬ್ಬ ಮಗನಾಗಿದೀಯಾ. ಒಂದು ಲೌಕಿಕವಾದ ತಂದೆ ಮಗನಾಗಿ ಒಂದು ಕುಟುಂಬದಲ್ಲಿ ಇದ್ದಾಗ, ಒಬ್ಬ ಮಗ ಸಂಪಾದನೆ ಮಾಡಿದಾಗ ತನ್ನ ತಂದೆಗೋಸ್ಕರ ಒಂದು ಪಾಲನ್ನ ತೆಗೆದು ಇಡಬೇಕು, ಅವನ ತಂದೆಗೆ ಕೊಡಬೇಕು. ನಾವು ನೋಡ್ತೀವಿ. ಹಾಗಾದರೆ ಪರಲೋಕದ ದೇವರು ಕೂಡ ನಿನ್ನನ್ನ ತನ್ನ ಮಗನಾಗಿ ಸ್ವೀಕರಿಸಿದಾಗ ನಿನ್ನ ಆದಾಯದಲ್ಲಿ ಒಂದು ಪಾಲು, 10ರಲ್ಲಿ ಒಂದು ಪಾಲು, ದಶಮ ಭಾಗ ನಿನ್ನ ಸಭೆಗೆ, ನಿನ್ನ ಸೇವೆಗೆ ನೀನು ಕೊಡಬೇಕಾದ ಒಬ್ಬ ಜವಾಬ್ದಾರಿಯುಳ್ಳ ವಿಶ್ವಾಸ. ಇದು ಕರ್ತನಿಗೆ ನೀನು ಕೊಡುವಂಥದ್ದು. ಇದಲ್ಲದೆ ನಿಮ್ಮ ಆದಾಯದಲ್ಲಿ ಕರ್ತನಿಗೆ ಕೊಡಬೇಕಾದ ಒಂದು ಪಾಲು, ದಶಮಾಂಶ.
ಇದನ್ನ ಸರಿಯಾಗಿ ಒಬ್ಬ ಬಿಲಿವರ್, ಒಬ್ಬ ವಿಶ್ವಾಸಿ ದೇವರ ರಾಜ್ಯದ ಬೆಳವಣಿಗೆಗೆ, ದೇವರ ರಾಜ್ಯದ ಕಟ್ಟಳೆಗೆ ಕಟ್ಟುವುದಕ್ಕೆ ನೀನು ಕೊಡಲು ಒಬ್ಬ ಸಿದ್ಧನಾಗಿರಬೇಕು. ಒಂದು ಅಂಶ ನಾ ಹೇಳ್ತೇನೆ, ದೇವರ ವಾಕ್ಯದಲ್ಲಿ ಸರಿ ಅರ್ಥ ಮಾಡ್ಕೊಳ್ಳಿ. ನೀವು ಅನೇಕ ಸೇವೆಗೆ ಕೊಡಬಹುದು, ಅಥವಾ ಹೀಗೆ ನಮ್ಮ ಚಾನಲ್ ಪ್ರಸಾರವಾಗ್ತಾ ಇದೆ, ಈ ಟಿವಿ ಮಿನಿಸ್ಟ್ರಿಗೆ ಸಹಾಯ ಮಾಡಬಹುದು, ಅಥವಾ ಬೇರೆ ಬೇರೆ ಸೇವಕರುಗಳಿಗೆ ನೀವು ಕೊಡಬಹುದು, ತಪ್ಪಿಲ್ಲ. ನೀವು ಕೊಟ್ಟು ಸಹಕಾರ ಮಾಡಿ ಆ ಸೇವೆ ಬೆಳೆಸುವುದು ನಿಮಗೆ ಆಶೀರ್ವಾದವೇ. ಆದರೆ ನಿಮ್ಮ ದಶಮ ಭಾಗವನ್ನ, ನಿಮ್ಮ 10ರಲ್ಲಿ 1 ಪಾಲಾದ ಭಾಗವನ್ನ ನೀವು ಯಾವ ಸಭೆಗೆ ಹೋಗುತ್ತಾ ಇದ್ದೀರೋ ನಿಮ್ಮ ಸಭಾ ಪಾಲಕರಿಗೆ, ನಿಮ್ಮ ಸಭೆಗೆ ಮಾತ್ರ ಅದು ಕೊಡಬೇಕು. ನಿಮ್ಮ ದಶಮ ಭಾಗವನ್ನ ಯಾವ ಕಾರಣದಿಂದಲೂ ಬೇರೆ ಯಾರಿಗೂ ಕೊಡಬಾರದು. ಯಾರಿಗೆ ಕೊಡಲಿಕ್ಕೆ ನೋ ರೈಟ್ಸ್, ಯಾರಿಗೂ ತೆಗೆದುಕೊಳ್ಳಕ್ಕೆ ಹಕ್ಕಿಲ್ಲ, ಅಧಿಕಾರ ಇಲ್ಲ. ಯಾರಿಗೆ ಉಂಟಂದ್ರೆ ನಿಮ್ಮನ್ನ ದೇವರ ವಾಕ್ಯದಲ್ಲಿ ನಡೆಸುತ್ತಾ ಇರುವ ನಿಮ್ಮ ಸಭಾ ಪಾಲಕರಾದ ಸೇವಕರಿಗೆ ಬಿಟ್ಟು ಬೇರೆ ಯಾರಿಗೂ ಇಲ್ಲ. ಆದರೆ ಸೇವೆಗಳಿಗೆ ಸಹಾಯ ಮಾಡಬಹುದು. ನೀವೊಂದು ಕೈ ಜೋಡಿಸಿ ಸಹಕಾರ ನೀಡಿ. ಯಾವುದೇ ಸೇವೆಗೆ ಸಹಾಯ ಮಾಡಕ್ಕೆ ನಿಮಗೆ ಪ್ರೇರೇಪಿಸಿದರೆ ದೇವರು, ಅಥವಾ ಪ್ರೇರೇಪಣೆಯಾದರೆ ನೀವು ಅವರಿಗೊಂದು ಸಹಕಾರ ಮಾಡಿ, ಆ ಸಹಾಯ ಮಾಡಿ ಆ ಸೇವೆನ ಕಟ್ಟಿ, ಆ ಸೇವೆನ ಬೆಳೆಸೋದಕ್ಕಾಗಿ ನೀವು ಪ್ರಯತ್ನ ಮಾಡಿ. ಅದು ತಪ್ಪಲ್ಲ. ಆದರೆ ಅದರಲ್ಲಿ ಒಂದು ಅಂಶ, ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ನೀವು ಮಾಡಬಹುದು. ಇವತ್ತು ನೀವು ನೋಡ್ತಿರುವ ಈ ಲೈಟ್ ಟಿವಿ, ಇದು ನನ್ನ ಒಬ್ಬನ ಪ್ರಯಾಸದಲ್ಲಿ ಬರ್ತಾ ಇಲ್ಲ. ಈ ಲೈಟ್ ಟಿವಿ ಒಂದು ಕುಟುಂಬ ಇದೆ. ಆ ಕುಟುಂಬ ಯಾರಂದ್ರೆ ಅನೇಕ ದೇವರ ಮಕ್ಕಳು. ನಾಗವಾರದಲ್ಲಿ ಒಂದು ಕುಟುಂಬ ಇದ್ದಾರೆ. ಅವರ ಹೆಸರು ರಾಜನ್. ಅವರು ಇದಕ್ಕೆ ಮುಂಚೆ ಭಾರತ ದೇಶದ ಸೈನ್ಯದಲ್ಲಿ ಒಂದು ಸೇವೆ ಸಲ್ಲಿಸಿದಂತ ಒಬ್ಬ ವ್ಯಕ್ತಿ. ಅವರು ಸೇವೆಯಲ್ಲಿ ಇದ್ದು ಅದರಲ್ಲಿ VRS ವಾಲಂಟಿಯರ್ ರಿಟೈರ್ಮೆಂಟ್ ತೆಗೆದುಕೊಂಡು ಹೊರಗೆ ಬಂದಿದ್ದಾರೆ. ಅವರ ಪತ್ನಿ ಒಂದು ಶಾಲೆಯಲ್ಲಿ ಒಬ್ಬ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಒಂದು ಸಭೆಯ ಒಬ್ಬ ಅಂಗಸ್ಥರಾಗಿದ್ದಾರೆ. ಅವರು ಏನ್ ಮಾಡ್ತಾರಂದ್ರೆ, ತನ್ನೊಡನೆ ಕೆಲಸ ಮಾಡುವಂತ ವಿಶ್ವಾಸಿಗಳ ಜೊತೆ ಮಾತನಾಡಿ ಸೇರಿ ಅವರೆಲ್ಲರೂ ಸ್ವಲ್ಪ ಸ್ವಲ್ಪ ಒಂದು 500 ರೂಪಾಯಿ, 1000 ರೂಪಾಯಿ ಈಗ ಹಣವನ್ನ ಶೇಖರಿಸಿ ಆ ಹಣ ತೆಗೆದುಕೊಂಡು ಬಂದು, ಈ ಲೈಟ್ ಟಿವಿ ಇದು ಕ್ರಿಸ್ತನ ಸುವಾರ್ತೆನ ಸಾರ್ತಾ ಇದೆ, ನಾವು ಈ ಟಿವಿ ಚಾನೆಲ್ ಅಲ್ಲಿ ಒಂದು ಕುಟುಂಬವಾಗಿದ್ದೇವೆ ಅಂತ ಬಂದು ಈ ಚಾನೆಲ್ಗೆ ಪ್ರತಿ ತಿಂಗಳು ಒಂದು ಆರ್ಥಿಕ ಸಹಾಯ, ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಅವರ ದಶಮ ಭಾಗ ಅಲ್ಲ, ಇದು ಅವರಿಗೆ ಬರುವಂತ 10ರಲ್ಲಿ 1 ಅಂಶದ ಹಣ ಅಲ್ಲ. ಇದು ಅವರದು ಪ್ರಾರ್ಥನೆ, ಪ್ರೇರೇಪಣೆ. ಕಾರಣ, ಇವತ್ತೊಂದು ಕನ್ನಡ ಟಿವಿಯ ಸೇವೆ ನಡಿಬೇಕು. ಕನ್ನಡ ಭಾಷೆಯಲ್ಲಿ ಇವತ್ತು ವಾಕ್ಯಗಳಿಲ್ಲ. ಕನ್ನಡ ಮಕ್ಕಳಿಗೆ ಕರ್ತನ ವಚನ ಹೇಳೋದು ಬಹಳ ಕಡಿಮೆ. ಅದಕ್ಕೆ ಈ ಸೇವೆಗೊಂದು ಸಹಾಯ ಮಾಡೋಣ ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಹೀಗೆ ಅನೇಕರು ಇದ್ದಾರೆ ಈ ಕುಟುಂಬದಲ್ಲಿ. ಈ ಒಂದು ಲೈಟ್ ಟಿವಿಯ ಒಂದು ಫ್ಯಾಮಿಲಿ, ಒಂದು ಕುಟುಂಬ. ಇವರಲ್ಲಿ ಅನೇಕ ಮಕ್ಕಳು ಅವರವರ ಆದಾಯದಲ್ಲಿ ಸ್ವಲ್ಪ ಉಳಿತಾಯ ಮಾಡ್ತಾರೆ. ಕೆಲವು ಮಕ್ಕಳು ಅವರ ಬರ್ತ್ಡೇ ಅಥವಾ ಅವರ ವಿವಾಹ, ಮದುವೆ ದಿನ ಬಂದಾಗ ಆ ದಿನದಲ್ಲಿ ಒಂದು ವಿಶೇಷವಾದ ಕಾಣಿಕೆಯನ್ನ ತೆಗೆದು, ಕಾಣಿಕೆ ನೆನಪಿಗಾಗಿ ಈ ಲೈಟ್ ಟಿವಿಗೆ ಕೊಡ್ತಾ ಇದ್ದಾರೆ. ಇವರ ಎಲ್ಲರ ಒಂದು ಸಹಕಾರದಲ್ಲಿ ಇವತ್ತು ಈ ಚಾನೆಲ್ ನಡೆದು ಬರ್ತಾ ಇದೆ. ಪ್ರಿಯವಾದ ದೇವಚನರು, ಯೇಸು ಸ್ವಾಮಿ ಜೊತೆ ಅವರ ಅನೇಕರು ಇದ್ದರು. ಇವತ್ತು ನೀವು ಬೇರೆ ಬೇರೆ ಭಾಷೆಯಲ್ಲಿ ಬರ್ತಿರುವಂತ ಟಿವಿ ಚಾನೆಲ್ ನೋಡ್ಬೋದು. ಆ ಭಾಷೆ, ಆ ಚಾನೆಲ್ ನಿರ್ವಹಣೆ ಮಾಡುವರು ಖಂಡಿತವಾಗಿ ಬಹಳ ಕಷ್ಟ ಪಡ್ತಾ ಇದ್ದಾರೆ. ಬಹಳ ಕಷ್ಟ. ಒಂದು ವರ್ಷ ತೆಗೆದುಕೊಂಡ್ರೆ ಅನೇಕ ಕೋಟಿ ರೂಪಾಯಿ ಹಣಗಳನ್ನ ವೆಚ್ಚ ಮಾಡ್ತಾರೆ. ಹಾಗೆ ಸಹ ಇವತ್ತು ದಿನಗಳಲ್ಲಿ ಈ ಕ್ರಿಸ್ತನ ರಾಜ್ಯ ಕಟ್ಟುವುದಕ್ಕೆ ಇದರಲ್ಲಿ 2 ವಿಧವಾಗಿ ಕಟ್ಟಬಹುದು. ಒಂದು, ಪ್ರಾರ್ಥನೆಯಲ್ಲಿ ನಾವು ಬರಬೇಕು. ಪ್ರಾರ್ಥನೆ ಅಂದ್ರೆ ಈ ನಮ್ಮ ಲೈಟ್ ಟಿವಿಗಾಗಿ ಪ್ರಾರ್ಥನೆ ಮಾಡುವಂತಹ ಮಕ್ಕಳು
ಪ್ರಾರ್ಥನೆಯಲ್ಲಿ ಕಟ್ಟುವುದಕ್ಕೆ ಬರ್ತಾರೆ. ಎರಡನೇದಾದಂತ ಒಂದು ಕಾರ್ಯ, ಈ ಚಾನೆಲ್ಗೆ ಒಂದು ಸಣ್ಣದಾದ ಒಂದು ಸಹಾಯವನ್ನ ಮಾಡ್ತಾರೆ. ಕಳೆದ ಕೆಲವು ದಿನಗಳಲ್ಲಿ ಮಲೇಶ್ವರಂ ಭಾಗದಲ್ಲಿರುವ ಸಹೋದರಿ ನಾಗರತ್ನ ಎಂಬಂತ ಒಬ್ಬ ಸಹೋದರಿಯರು ಇದಕ್ಕೆ ಕರೆ ಮಾಡಿ ಅವರು ಈ ಚಾನೆಲ್ಗೊಂದು ಕಾಣಿಕೆಯನ್ನ ಕಳಿಸಿದರು. ಹೀಗೆ ಕೆಲವು ಭಾಗದಲ್ಲಿರೋ ಮಕ್ಕಳು ಈ ಚಾನೆಲ್ನ ತೆಗೆದುಕೊಂಡು ಇದು ನಡೆಸಲಿಕ್ಕೆ ಸಹಕಾರವಾಗಿದ್ದಾರೆ, ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ದಿನ ಈ ಒಂದು ಕಾರ್ಯಕ್ರಮ ವೀಕ್ಷಿಸುವ ನಿಮಗೂ ಸಹ ಒಂದು ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ. ನಿಮ್ಮ ಪ್ರಾರ್ಥನೆ ಮತ್ತು ಆ ಪ್ರಾರ್ಥನೆಯಲ್ಲಿ ಸ್ವಾಮಿ ನಿಮಗೆ ಪ್ರೇರೇಪಿಸಿದಾಗ ಈ ಚಾನೆಲ್ಗೆ ನಾನು ಕೂಡ ಒಂದು ಕುಟುಂಬವಾಗಿ ಬರ್ತೀನಂತ ನಿಮಗೆ ಪ್ರೇರೇಪಣೆ ಆದರೆ ನಮ್ಮ ಈ ಚಾನೆಲ್ ತೆರೆ ಮೇಲೆ ಕಾಣುವ ವಿಳಾಸ, ಅದರ ಒಂದು ಫೋನ್ ನಂಬರ್ ಇದೆ, ನೀವು ನಮ್ಮನ್ನ ಸಂಧಿಸಬಹುದು. ಇದು ನೀನು ನಾವು ಸೇರಿ ಒಂದು ಪ್ರಾರ್ಥನೆ ಮೂಲಕ, ಒಂದು ಆರ್ಥಿಕದ ಮೂಲಕ, ಮೂರನೇದಾಗಿ ಬೇರೊಬ್ಬ ಮನುಷ್ಯರಿಗೆ ಈ ಚಾನೆಲ್ ಬೆಳೆಸಲಿಕ್ಕೆ ಅವನಿಗೊಬ್ಬ ಸಹಾಯ ಮಾಡಕ್ಕೆ ಮುಂದೆ ಕರ್ಕೊಂಡ್ಬಂದಾಗ ಆಗ ನಾವೆಲ್ಲರೂ ಸೇರಿ ಈ ಕರ್ನಾಟಕ ಭಾಗದಲ್ಲಿರುವ ಅನೇಕ ಮನೆ, ಅನೇಕ ಕುಟುಂಬಕ್ಕೆ ಈ ವಾಕ್ಯವನ್ನ ತಲುಪಿಸಿದಾಗ ಆ ಮಕ್ಕಳು ಕರ್ತನಲ್ಲಿ ರಕ್ಷಣೆಗೆ ಬರ್ತಾರೆ. ಅವ್ರು ರಕ್ಷಿಸಲ್ಪಡುವಾಗ ಖಂಡಿತ ಆಯಾ ಆಶೀರ್ವಾದ ನಿನಗೆ ದೇವರು ಕೊಡ್ತಾರೆ. ನೀನು ಕೂಡ ನಮ್ಮೊಟ್ಟಿಗೆ ಸೇರಿ ಈ ಸೇವೆ ನಡೆಸಲಿಕ್ಕೆ ಒಂದು ದಾರಿಯಾಗಿರ್ತದೆ. ಪ್ರಿಯವಾದ ದೇವಚನರೇ, ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದವರು ಆತನ ಸೇವೆಗೆ ಸಹಕಾರವಾಗಿ ಬಂದರು. ಹಾಗೆ ಇವತ್ತು ದಿನ ಈ ನಾವು ಮಾಡ್ತಿರುವ ಲೈವ್ ಟಿವಿಗೆ ನೀವು ನಮ್ಮ ಜೊತೆ ಕೈ ಜೋಡಿಸಿದಾಗ ಖಂಡಿತವಾಗೂ ದೇವರಿಗೆ ಒಂದು ದೊಡ್ಡ ಕಾರ್ಯ ನಾವು ಮಾಡಬಹುದು. ನೀವು ಇದಕ್ಕಾಗಿ ಪ್ರಾರ್ಥಿಸ್ರಿ. ಒಂದು ಉದ್ದೇಶ, ಈ ಒಂದು ಕರ್ನಾಟಕದ ಕನ್ನಡ ಚಾನೆಲ್ನ ಬೆಳೆಸಲಿಕ್ಕೆ ನಿಮ್ಮ ಸಹಾಯ, ಪ್ರಾರ್ಥನೆ ನಮಗೆ ಅಗತ್ಯ. ನೀವಿದು ನಮ್ಮ ಜೊತೆ ಬಂದರೆ ಖಂಡಿತವಾಗೂ ನಾವು ತರಬಹುದು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾನೊಂದು ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿ ಉಳ್ಳ ತಂದೆಯೇ, ಈ ಒಂದು ಮಾತುಗಳು ಕೇಳಿದ ಮಕ್ಕಳು, ಇದು ಪ್ರಸಾರವಾದ ಮನೆ, ಈ ಪ್ರತಿಯೊಬ್ಬರನ್ನ ಈ ಸಮಯ ನೀವು ಅವ್ರದೊಟ್ಟಿಗೆ ಮಾತನಾಡಿ ಅವರನ್ನ ಮುಟ್ಟು ಇವರನ್ನ ಆಶೀರ್ವದಿಸ್ರಿ. ಇದನ್ನು ನಡೆಸಲು ನಿಮ್ಮ ಕೃಪೆ ನಮಗೆ ಇನ್ನೂ ಹೆಚ್ಚಾಗಿ ದಯಪಾಲಿಸಿ ನಿಮ್ಮ ಸಹಾಯ ಮಾಡಿ ನಿಮ್ಮ ದಾರಿಯಲ್ಲಿ ನಡೆಸಬೇಕಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ಈ ಮಾತು ನಮ್ಮ ಮನದಾಳದ ಮಾತು. ಇದರಲ್ಲಿ ತಪ್ಪಿದ್ದರೆ ಕ್ಷಮಿಸಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೆನ್. For more details, contact us at Light TV number 9, 11th Cross, 1st Main, Pinya Post, Leggere, Bangalore 58, Karnataka. Our website www.lighttv.in. Our email address lighttv@hotmail.com.